ಸ್ವಾಗತ ಸುಸ್ವಾಗತ. ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ನಾನು ರಾವ್ ಸಾಬ್ ಸರಿಕರ್. ಮುದ್ದೇಬಿಹಾಳ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಎನ್ ಪಾಟೀಲ್ ನಡಹಳ್ಳಿ ಅವರ 57ನೇ ಜನ್ಮದಿನದ ಆಚರಣೆ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಆವರಿಸಿದ್ದರಿಂದ ಅತ್ಯಂತ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲು ಅಭಿಮಾನಿಗಳು ನಿರ್ಧರಿಸಿದ್ದಾರೆ. ಜುಲೈ 22ರಂದು ಮುಂಜಾನೆ 8 ಗಂಟೆಗೆ ಪಟ್ಟಣದ ಗ್ರಾಮ ದೇವತೆಗೆ, ನಮ್ಮ ನಾಡಿನ ರೈತರಿಗೆ ಒಳ್ಳೆಯ ಮಳೆ ಸಮೃದ್ಧ ಬೆಳೆ ಸಿಗಲಿ ಎಂದು ಪೂಜೆ ಸಲ್ಲಿಸುವುದು, ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲ ಹಾಲು ವಿತರಣೆ ಮಾಡುವುದು ಮತ್ತು ಬಸವೇಶ್ವರ ಪಟ್ಟಣದಲ್ಲಿರುವ ಕೂಲಿ ಕಾರ್ಮಿಕರಿಗೆ ಅಲ್ಪೋಪಹಾರದ ಹಾಗೂ 57 ಹುಟ್ಟುವನ ಹಬ್ಬದ ಅಂಗವಾಗಿ ಪಟ್ಟಣದ ಹುಡುಕೋ ಹತ್ತಿರದ ಉದ್ಯಾನವನದಲ್ಲಿ 57 ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಡಾಕ್ಟರ್ ವೀರೇಶ್ ಪಾಟೀಲ್ ಅವರು ಹೇಳಿದರು. ಜಗದೀಶ್ ಪಂಪಣ್ಣವರ್, ಮಲ್ಲಣ್ಣ ತಂಗಡಿಗಿ, ಸಂಗಮ್ಮ ದೇವರಳ್ಳಿ ಅವರು ಮಾತನಾಡಿ, ನಮ್ಮ ರೈತರಿಗೆ ಮಳೆ ಇಲ್ಲದೆ ಬರಗಾಲದ ಪರಿಸ್ಥಿತಿ ಇದ್ದುದರಿಂದ ಅದ್ದೂರಿಯಾಗಿ ಹುಟ್ಟು ಹಬ್ಬ ಆಚರಣೆ ಬೇಡ ಎಂದು ನಮ್ಮ ನಾಯಕರು ಹೇಳಿದ್ದರು. ಆದರೆ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಸರಳ ಹಾಗೂ ಸಾಂಕೇತಿಕವಾಗಿ ಆಚರಿಸುವೆ ಎಂದು ಹೇಳಿದಾಗ ಅದಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಅದಕ್ಕಾಗಿ ಅಭಿಮಾನಿಗಳು ಕೇಕ್, ಹಾರ್, ಶಾಲು ಇತ್ಯಾದಿಗಳನ್ನು ತರಲಾರದೆ ಕೇವಲ ಕೈ ಕುಲುಕುವ ಮುಖಾಂತರ ಆಚರಣೆ ಮಾಡಬೇಕು ಎಂದು ಅಭಿಮಾನಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವೀರೇಶ್ ಪಾಟೀಲ್, ಎ.ಬಿ. ಪಾಟೀಲ್, ಮಂಡಲಾಧ್ಯಕ್ಷ ಜಗದೀಶ್ ಪಂಪಣ್ಣವರ್, ಶ್ರೀಚಲ್ ದೊಡ್ಡಮನಿ, ಮಲ್ಲಿಕಾರ್ಜುನ್ ತಂಗಡಿಗಿ, ಸೋಮನಗೌಡ ಪಾಟೀಲ್, ಸಿದ್ದರಾಜು ಹೋಳಿ, ಲಕ್ಷ್ಮಣ್ ಬೀಜೂರ್, ಸಂಗಣ್ಣ ಹತ್ತಿ, ಸಂಗಮ್ಮ ದೇವರಳ್ಳಿ, ಗೌರಮ್ಮ ಹುಣಗುಂದ್, ಅಶೋಕ್ ರಾಠೋಡ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿ ಮುತ್ತು ಎನ್ ಬೀರಗೊಂಡ, ಡಿಡಿ ಸೂಪರ್ ನ್ಯೂಸ್, ಮುದ್ದೇಬಿಹಾಳ. ದಯಮಾಡಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಕಾರ್ಯಕ್ರಮ ಬೇಡ ಅನ್ನೋದಕ್ಕೋಸ್ಕರ ಇವತ್ತು ನಮ್ಮ ಸ್ಪೀಕರ್ ಎಲ್ಲ ದೊಡ್ಡಮನಿಯವರು ಕೂಡ ಬಂದವರು 1 ಗಂಟೆಯಿಂದ ಎಲ್ಲರನ್ನೂ ಕನ್ವಿನ್ಸ್ ಮಾಡಿದರು. ಯಾಕೆ ಸರ್ ಬೇಡ ಅಂತಾರ, ನಾವೆಲ್ಲರೂ ಸೇರಿ ಮಾಡೋಣ, ಅಭಿಮಾನದಿಂದ ಮಾಡಲೇಬೇಕು ಅಂತಂದಾಗ ಎಲ್ಲರೂ ಸಾಹಿತ್ಯ ಒಂದು ಮಾತಿಗೆ ನಾವು ಕಟ್ಟಿದ್ದು ಇವತ್ತು ಕಾರ್ಯಕ್ರಮ ಸರಳವಾಗಿ ಮಾಡ್ತಾ ಇದ್ವಿ. ಅದನ್ನು ಈ ಮಾಧ್ಯಮದ ಮೂಲಕ ಯಾಕೆ ಮಾಡ್ತಾ ಇದ್ವಿ ಅಂದರೆ, ಈಗ ಹಳ್ಳಿಯಿಂದ ಜನ ಬರಬೇಕಾದ್ರೆ ಗಾಡಿಗಳನ್ನು ಮಾಡ್ಕೊಂಡು ಬರ್ತಾರೆ, ಎಲ್ಲರೂ ಬರ್ತಾ ಇರೋದ್ರಿಂದ ಅದು ಸ್ವಲ್ಪ ತಡೆ ಆಗಬೇಕು. ಯಾರೇ ಮಿಸ್ ಮಾಡೋಕ್ಕೆ ಬಂದು ಸರ್ ಈ ಫೋನ್ ಕರೆ ಮೂಲಕ ಕೂಡ ಅವ್ರು ಮಿಸ್ ಮಾಡಿ ಬಳಸಿ ಅನ್ನುವಂಥ ಒಂದು ಉದ್ದೇಶವನ್ನು ಮಾಧ್ಯಮದ ಮುಖದಿಂದ ನಾವು ರೈತ ಮೋರ್ಚಾ ಅಧ್ಯಕ್ಷರಾದ ನಮ್ಮೆಲ್ಲರ ಜನಪ್ರಿಯ ನಾಯಕರಾದ ಸನ್ಮಾನ ಶ್ರೀ ಎಸ್ ಪಾಟೀಲ್ ಅವರ ಹುಟ್ಟುಹಬ್ಬ ಹೀಗೆಲ್ಲ ಮಾತಾಡಿದ್ರಲ್ಲ, ಅದು ಸತ್ಯದ. ಒಂದು ಕಡೆ ರೈತರು ಭಾಳ ತೊಂದರೆ ಒಳಗೆ ನೋವಿನಾಗಿದ್ದಾಗ ನಾವು ಸಂಭ್ರಮ ಸಡಗರದಿಂದ ಹುಟ್ಟುಹಬ್ಬ ಆಚರಿಸ್ಬೋದು, ಸರಿಯಲ್ಲ ಅನ್ನೋದು ಸತ್ಯನಾದ. ಅದಕ್ಕೆ ಸರ್ ಅಭಿಮಾನಿಗಳಿಗೆ ಅದನ್ನು ಬ್ಯಾಡ ಅನ್ನೋ ಮಾತನ್ನು ಸಂದೇಶ ಕೊಟ್ಟಿದ್ದಾರೆ. ಅದೇ ರೀತಿ ಯಾವಾಗ ರೈತರು ಖುಷಿ ಇರ್ತಾರೆ, ಯಾವಾಗ ಈ ರಾಜ್ಯ ಭಾಳ ತುಂಬ ಸಮೃದ್ಧಿಯಾಗಿ ಆ ಫಲ ಏನು ಸಿಗ್ತದೆ, ಮತ್ತು ಮುಂದಿನ ವರ್ಷ ಮತ್ತು ಮಳೆ ಬೆಳೆ ಬಂದಾಗ ನೋಡೋಣ, ಮುಂದಿನ ಸರಿ ಇದಕ್ಕೆ ಹೆಚ್ಚು ಅದ್ದೂರಿಯಾಗಿ ಮಾಡೋಣ ಅನ್ನೋ ಮಾತು. ಹಾಗಾಗಿ ಅನೇಕ ವಿವಿಧ ಕಾರ್ಯಕ್ರಮಗಳನ್ನ ಅವ್ರ ಹೆಸರಲ್ಲಿ ನಾವೆಲ್ಲ ಅಭಿಮಾನಿಗಳು, ಸ್ನೇಹಿತರು, ಕಾರ್ಯಕರ್ತರು ಕೂಡಿ ಮಧ್ಯ ಬೆಳೆದಾಗ ನೆರವೇರಿಸ್ತೀವಿ. ಎಲ್ಲ ಈ ಭಾಗದ ಭಾಳ ಜನ ಕೇಳ್ತಿದ್ರು ಬರ್ತಡೇಕ, ಏನ್ರಿ ಅಧಿಕಾರ ಇದ್ದಾಗ ಜನ ಇರ್ತಾರಂತ. ಈಗ ಅಧಿಕಾರ ಎಲ್ಲರ 3-4ನೇ ಬರ್ತಡೇ ಇದು. 4ನೇ ಬರ್ತಡೇಗೂ 7ರಿಂದ 8 ಜನ ಸೇರಿ ಅವರೇ ಬಂದು ವಿಶ್ ಮಾಡುವಂಥ ಕಾರ್ಯಕ್ರಮ ಇದು. ನೀವೆಲ್ಲ ಮಾಧ್ಯಮದವರು ಲಾಸ್ಟ್ ಇಯರ್ ವಾಚಿಸ್ರಿ ಎಲ್ಲ ನೋಡಿದ್ದು. ಅದನ್ನೆಲ್ಲ ನಮ್ಗೆ ಇಲ್ಲಿ ಕುಂತಂಥ ಎಲ್ಲ ನಾಯಕರು ಅದ್ರ ಏನೇ ಕಾರ್ಯಕ್ರಮದ್ದು ರೂಪರೇಷೆ, ಖರ್ಚು ವೆಚ್ಚ ಇರ್ಬೋದು, ಅದೆಲ್ಲ ಸರ್ ಗಮನಕ್ಕಿಲ್ಲಾರ ಭಾಳ ಸಂಭ್ರಮದಿಂದ ಮಾಡಿವಿ ಅಂದ್ರೆ ಅಂಥ ಒಬ್ಬ ನಾಯಕರು ಅದಾರ ಅಂತಾನೆ ಅರ್ಥ. ಭಾಳ ಕಡೆ ರೊಕ್ಕ ಕೊಟ್ಟು ಅದು ಅಧಿಕಾರ ಇದ್ದಾಗ ಮಾಡ್ತೀನಿ ಅಂತಾರಲ್ಲ, ಅಧಿಕಾರ ಇಲ್ಲಾರಗೂ ಅಷ್ಟು ಜನ ಬಂದು ಮಾಡ್ತಾರೆ. ಅದಕ್ಕೆ ತಾಲೂಕಿನ ಎಲ್ಲ ಮತದಾರರು ಮತ್ತು ಪಕ್ಷದ ಕಾರ್ಯಕರ್ತರು, ಮುಖಂಡರಲ್ಲಿ ವಿನಂತಿ, ಅವತ್ತು ಸರ್ ಇಲ್ಲೇ ಫಾರ್ಮೌಸ್ನಾಗ ಅವೈಲೇಬಲ್ ಇರ್ತಾರೆ, ತಾವು ಬಂದು ಅವ್ರಿಗೆ ಶುಭ ಕೋರಿ ಹೋಗ್ಬೋದು. ಇಲ್ಲಿ ಈಗ ಹೇಳಿದ್ರಲ್ಲ, ಯಾವುದೇ ಶಾಲು ಮತ್ತು ಹಾರ ತುರ ಏನೋ ಅದ್ದೂರಿ ಇರೋದಿಲ್ಲ, ಅಷ್ಟು ಬಂದು ವಿಶ್ ಮಾಡಿ ಹೋಗ್ಬೇಕು ಅಂತೇಳಿ ನಾನು ಕೇಳ್ಕೊಂಡು 2 ಮಾತು ಮುಗಿಸ್ತೀನಿ.